ಅದ್ದೂರಿಯಾಗಿ ನೆಲಮಂಗಲ ತಾಲೂಕಿನ ಆಡಳಿತದಿಂದ ಆಚರಣೆ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೆಂಪೇಗೌಡರ ಬಗ್ಗೆ ಈಗಾಗಲೇ ಚಾಣಗೆರೆ ವೆಂಕಟರಾಮಯ್ಯನವರು ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ನಾನಾದರೂ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕೆಂಪೇಗೌಡರನ್ನ ಅವರ ಜನ್ಮ ದಿನದಂದು ನೆನಪಿಸ್ಕೊಳ್ತಕ್ಕಂಥ ಬದಲು ಸದಾಕಾಲ ಅವರನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದನ್ನ ನಾವೆಲ್ಲ ರೂಢಿಸ್ಕೋಬೇಕು ಅಂತ ನಾನು ಆಶಿಸಿ, ನೆಲಮಂಗಲ ತಾಲೂಕಿನಲ್ಲಿ ನಾನು ಶಾಸಕನಾದ ಮೇಲೆ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಒಕ್ಕಲಿಗರ ಭವನಕ್ಕೆ ಅಥವಾ ಕೆಂಪೇಗೌಡ ರಾಮಚಂದ್ರಗೌಡರ ಅಭಿವೃದ್ಧಿ ಟ್ರಸ್ಟ್ನ ಮುಖಾಂತರ ನೆಲಮಂಗಲ ತಾಲೂಕಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗ ಸಮಾಜದಲ್ಲಿ ಬಡವರು ಇದ್ದಾರೆ, ಶ್ರೀಮಂತರಿದ್ದಾರೆ, ಸಮಾಜದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಸ್ಥಳ ಇಲ್ಲ. ನಾವು ಒಂದು ನಿವೇಶನವನ್ನು ಇದುವರೆಗೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನಾವು ಒಳ್ಳೆ ಒಂದು ಸಮುದಾಯ ಭವನವನ್ನು ಚೌಟ್ರಿಯನ್ನು ಕಟ್ಟಬೇಕು, ಅದಕ್ಕೆ ತಮ್ಮ ಸಹಕಾರವನ್ನು ಬೇಕು ಅಂತ ನನಗೆ ವಿನಂತಿಯನ್ನು ಮಾಡಿದ್ರು. ನಾನು ಅವತ್ತು ಮಾತನ್ನು ಕೊಟ್ಟಿದ್ದೆ, ನನ್ನ ಸಹಕಾರ ಅಲ್ಲ, ಅದು ನನ್ನ ಧರ್ಮ, ನನ್ನ ಕರ್ತವ್ಯ, ನಾನು ನಿಮ್ಮ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೆ ಮಾಡತಕ್ಕಂಥ ಸೇವೆ ಅಂತ ಭಾವಿಸಿ ನಾನು ನಿವೇಶನವನ್ನು ಕೊಡ್ತೀನಿ, ಮಾಡಿಸ್ಕೊಡ್ತೀನಿ, ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವತ್ತು ನಾನು ಕೊಟ್ಟಿದ್ದೆ. ಇವತ್ತು ಕೆಂಪೇಗೌಡರವರ 516ನೇ ಜಯಂತಿಯ ದಿನದಂದು ಅದು ಸಾಕಾರ ಆಗಿದೆ. ನಾನು ನೆಲಮಂಗಲ ತಾಲೂಕಿನಲ್ಲಿ ನುಡಿದಂತೆ ನಡೆದಿದ್ದೀನಿ ಅಂತಕ್ಕಂಥ ತೃಪ್ತಿ, ಒಂದು ಸಮಾಧಾನ ನನಗೆ ಇವತ್ತು ಬಂದಿದೆ. ಸುಮಾರು 35,000 ಅಡಿ ಜಾಗವನ್ನು, ಅದು ನೆಲಮಂಗಲ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ನಗರದ ಹೃದಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಸುಮಾರು 10.5 ಕೋಟಿ ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಇವತ್ತು ನೀಡಿರ್ತಕ್ಕಂಥದ್ದು. ಒಕ್ಕಲಿಗ ಸಮಾಜ ಕಳೆದ ಬಾರಿಯ ಚುನಾವಣೆಯಲ್ಲಿ ನನ್ನನ್ನು ಆಶೀರ್ವಾದ ಮಾಡಿದ್ದಕ್ಕೆ, ನನ್ನ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಾನಿವತ್ತು ಆ ಸಮಾಜದ ಋಣವನ್ನು ತೀರಿಸ್ತಕ್ಕಂಥ ಪ್ರಾರಂಭಿಕ ಅಂತ ಹೇಳಿ ನಾನು ಬಯಸ್ತೇನೆ. ಇದರ ಜೊತೆಯಲ್ಲಿ ಇದಕ್ಕೆ ಹಲವಾರು ರೀತಿಯ ಸಹಕಾರ ಕೊಟ್ಟಂಥ ಮುಖಂಡರುಗಳು ವೇದಿಕೆಯಲ್ಲಿದ್ದಾರೆ. ನಮ್ಮ MK ನಾಗರಾಜಣ್ಣದಿಂದ ಹಿಡಿದು ಹೇಮಂತ್ ಕುಮಾರ್ ಅವರಿಂದ ಹಿಡಿದು ನಾರಾಯಣಗೌಡರು, ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಗಣೇಶಣ್ಣವರು, ನಮ್ಮ ಏನು ನನ್ನ ಒಡನಾಡಿಗಳಿದ್ದಾರೆ ಅವ್ರಿಗೆ ನಾನು ಜವಾಬ್ದಾರಿಯನ್ನು ವಹಿಸಿದ್ದೆ, ಅದನ್ನು ಇವತ್ತು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ನಾನು ನಗರಸಭೆಯ ಕಮಿಷನರವರನ್ನು ಮನು ಕುಮಾರ್ ಅವ್ರಿಗೂ ಸಹ ನಾನು ಸ್ಮರಿಸಬೇಕಾಗ್ತದೆ. ಅವ್ರದ್ದು ಒಂದು ಕೊಡುಗೆ ಈ ಸಂದರ್ಭದಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೊಂದು ವಿಚಾರ ಏನು ಅಂತ ಅಂದರೆ, ನನಗೆ 2-3 ದಿವಸದ ಹಿಂದೆ ಒಕ್ಕಲಿಗ ಸಮಾಜದ ಮಹಿಳಾ ಬಂಧುಗಳು, ಒಕ್ಕಲಿಗ ಸಮಾಜದ ಮಹಿಳಾ ಸಂಘಟನೆಯ ಮುಖಂಡರುಗಳು ನನ್ನನ್ನು ಭೇಟಿ ಮಾಡಿ, ನನ್ನ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ, ನಮಗೂ ಸಹ ನಾವು ಒಂದು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಮತ್ತು ಸಮಾಜಮುಖಿ ಚಟುವಟಿಕೆಗಳಲ್ಲಿ, ಕಾರ್ಯಗಳಲ್ಲಿ ನಮ್ಮ ಸಂಘಟನೆ ಮುಖಾಂತರ ತೊಡಗಿಕೊಳ್ಳಲಿಕ್ಕೆ ನಮಗೆ ಒಂದು ಜಾಗವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಗೌರವಾನ್ವಿತ ಮಹಿಳಾ ಸಮಾಜದ ಮುಖಂಡರುಗಳಿಗೆ ಇವತ್ತಿನ 516ನೇ ಕೆಂಪೇಗೌಡರವರ ಜಯಂತಿ ಎಂದು ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಏನು ನಾನು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ಗೆ 35,000 ಅಡಿಯನ್ನು ಜಾಗವನ್ನು ಮಾಡಿಸ್ಕೊಟ್ಟಿದ್ದೇನೆ. ನೀವು ಈಗಾಗಲೇ ಹಿಂದೆ ತಮಗೆ ಮೀಸಲಿಟ್ಟಂಥ ಜಾಗ ಇದೆ, ಅದನ್ನೇನು ಕಾನೂನಿನ ಚೌಕಟ್ಟಿನ ಪ್ರಕಾರ ತಮಗೆ ಬರಬೇಕು, ಅದು ಸ್ಥಳ ಪರಿಶೀಲನೆಯನ್ನು ಮಾಡಿ ಆ ಜಾಗವಾಗಲಿ ಅಥವಾ ಈ ತಾಲೂಕಿನಲ್ಲಿ ಬೇರೆ ಯಾವುದಾದ್ರೂ ಜಾಗವನ್ನಾಗಲಿ 100ಕ್ಕೆ 100 ನಾನು ನಿಮಗೆ ಮಂಜೂರು ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಹಂಗೆ ಹೇಳ್ತಿದ್ದಂಗೆ ಎಲ್ಲ ಎದ್ಬಿಟ್ರ ಹೊಟ್ಟ ಮೇಲೆ ನನಗೆ ಅಭಿನಂದನೆ ಹೇಳಿವರು. ಅಲ್ಲಿವರೆಗೂ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಬೆಳಿಗ್ಗೆ ನಡೆದಂಥ ಮೆರವಣಿಗೆ, ನಾನು ಶಾಸಕನಾದ ಮೇಲೆ ಹಲವಾರು
ಜಯಂತಿಗಳನ್ನು ಮಾಡ್ತಕ್ಕಂಥ ಮೆರವಣಿಗೆಗಳನ್ನು ಮಾಡಿದ್ದೇನೆ. ಈ 2 ವರ್ಷದ ಅವಧಿಯಲ್ಲಿ ಅತ್ಯಂತ ಹೆಚ್ಚಿಗೆ ಜನಸಂಖ್ಯೆ ಸೇರಿ ಕೆಂಪೇಗೌಡರಿಗೆ ಬೆಂಬಲವನ್ನು ಕೊಟ್ಟು ನಡೆದಂಥ ಒಂದು ದೊಡ್ಡ ಭವ್ಯ ಮೆರವಣಿಗೆ ಯಾವುದಾದ್ರೂ ಇದ್ದರೆ ಅದು 516ನೇ ಕೆಂಪೇಗೌಡರ ಜಯಂತಿಯ ಮೆರವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಒಕ್ಕಲಿಗ ಸಮಾಜದ ಮುಖಂಡರು, ಪ್ರಗತಿಪರ ಸಂಘಟನೆಗಳ ಮುಖಂಡರು, ದಲಿತ ಪರ ಸಂಘಟನೆಗಳ ಮುಖಂಡರು, ವಿಶೇಷವಾಗಿ ತಾಲೂಕು ಆಡಳಿತಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶುದ್ಧ ನೀರನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ರಾಮಕೃಷ್ಣಣ್ಣವರು ವಿದ್ಯಾವಂತರು, ಈ ತಾಲೂಕಿನ ಹಿರಿಯರು. ನಾನು ಈ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಪ್ರತಿನಿತ್ಯ ಗಮನಿಸ್ತಾ ಇದ್ದೇನೆ. ಇವತ್ತು ಕೆಂಪೇಗೌಡರ ಜಯಂತಿಯಲ್ಲಿ ಒಕ್ಕಲಿಗ ಸಮಾಜದ ಬಂಧುಗಳು, ಗೌರವಾನ್ವಿತರು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ಈ ತಾಲೂಕಿನಲ್ಲಿ ಇವತ್ತು ಒಕ್ಕಲತನವನ್ನು ಮಾಡ್ತಕ್ಕಂಥ ಹೆಚ್ಚಿನ ಜನಸಂಖ್ಯೆ ಒಕ್ಕಲಿಗ ಸಮಾಜ ಇಲ್ಲಿ ಹಾಜರಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ರಾಮಕೃಷ್ಣಣ್ಣವ್ರು ಪ್ರಸ್ತಾಪ ಮಾಡಿದ್ದು ನಾನು ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ನಾನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ರಾಮಕೃಷ್ಣಣ್ಣವ್ರಿಗೂ ಸಹ ಹೇಳ್ತೀನಿ, ಈ ತಾಲೂಕಿನ ಪ್ರತಿ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ರೈತರಿಂದ ಹಿಡಿದು ಎಲ್ಲರಿಗೂ ಒಂದು ಮಾತನ್ನ, ಒಂದು ಸಂದೇಶವನ್ನು ನಾನು ಇಲ್ಲಿಂದ ಕೊಡಬೇಕಾಗ್ತದೆ. ಈ ತಾಲೂಕಿನ ಜನತೆ, ಈ ತಾಲೂಕಿನ ರೈತರು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳಿಂದ ಆಗ್ತಾ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ತಡ್ಕೊಳಕ್ಕಾಗ್ದೇನೆ ಏನಾದರೂ ಮಾಡಿ ಶಾಸಕರ ಬಗ್ಗೆ, ನಾನು ರಾಮಕೃಷ್ಣಣ್ಣವರು ಅಂತ ಹೇಳಲ್ಲ, ಏನಾದರೂ ಮಾಡಿ ಏನೂ ಸಿಗ್ತಾ ಇಲ್ಲ ಈ ಶಾಸಕಂದು ಶ್ರೀನಿವಾಸ್ದು, ಏನಾದರೂ ಒಂದು ಜನರಲ್ಲಿ ಗೊಂದಲ ಎಬ್ಸೋಣ ಅಂತ ಹೇಳಿ ವೃಷಭಾವತಿ ಕೆಂಗೇರಿ ನೀರನ್ನು ನೆಲಮಂಗಲಕ್ಕೆ ಬಿಡ್ತಾ ಇದ್ದಾರೆ 69 ಕೆರೆ ತುಂಬಿಸೋಕ್ಕೆ ಅಂತ. ಯಾರ್ಯಾರು ಈ ಮಾತನ್ನು ಹೇಳ್ತಾ ಇದ್ದೀರೋ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, 69 ಕೆರೆಗಳಿಗೆ ಬಿಡ್ತಾ ಇರ್ತಕ್ಕಂಥ ನೀರು ಕೆಂಗೇರಿಯ ಮೋರಿ ನೀರಲ್ಲ, ವೃಷಭಾವತಿ ಅಂತ ಹೆಸರಿಟ್ಟು ಸಂಸ್ಕರಿಸಿದ ನೀರು. ಶುದ್ಧವಾಗಿ ನಾವು ಬೋರ್ವೆಲ್ಲನ್ನು ಕೊರೆದ್ರೆ ಯಾವ ರೀತಿ ಬಿಳಿ ನೀರು ಮೇಲ್ಗಡೆ ಬರ್ತದೆ, ಅದೇ ತರನಾಗಿರ್ತಕ್ಕಂಥ ನೀರನ್ನು, ಬಹಳ ಶುದ್ಧೀಕರಣಗೊಳಿಸಿರ್ತಕ್ಕಂಥ ನೀರನ್ನು ಕುಡಿಯೋದಕ್ಕೆಲ್ಲ ಕೊಡ್ತಾ ಇರತಕ್ಕಂಥದ್ದು. ಈ ತಾಲೂಕಿನಲ್ಲಿ ಅಂತರ್ಜಲ ಕೆಳಮಟ್ಟಕ್ಕೆ ಹೋಗಿರೋದ್ರಿಂದ ಅಂತರ್ಜಲ ಹೆಚ್ಚಿಸಲಿಕ್ಕೆ ಇವತ್ತು ನಾವು ಶುದ್ಧೀಕರಿಸಿದ ನೀರು, ಈ ರಾಮಕೃಷ್ಣಪ್ಪನವರು ಕರ್ಕೊಂಡು ಹೋಗ್ತೀನಿ, ವಿರೋಧ ಪಕ್ಷದವ್ರು ಹೊಟ್ಟೆ ಕಿಚ್ಚಿಗೆ ಮಾತಾಡೋ ಅವೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಇವತ್ತು ಒಕ್ಕಲಿಗ ಸಮಾಜದ ಬಂಧುಗಳು, ವಿದ್ಯಾವಂತರು ನೀವು ಇಲ್ಲಿದ್ದೀರಾ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಈ ದೇಶದ ಅರ್ಥ ಮಂತ್ರಿ, ಇವ್ರದೇ ಪಕ್ಷದ ಅರ್ಥ ಸಚಿವರು ನಿರ್ಮಲಾ ಸೀತಾರಾಮರವರು ನಮ್ಮ ಸರ್ಕಾರದ ಯೋಜನೆಯನ್ನು ಕೊಂಡಾಡಿ ಅವ್ರ ಅನುದಾನ 3 ಕೋಟಿ ಅನುದಾನವನ್ನು ಶುದ್ಧ ಕರಿಸಿದ ನೀರನ್ನು ಕೆರೆಗೆ ತುಂಬಿಸ್ಲಿಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅಂಥ ನೀರನ್ನು ನಾನಿವತ್ತು ತುಂಬಿಸ್ಲಿಕ್ಕೆ ಬಂದರೆ ಅಪಪ್ರಚಾರ ಮಾಡಲಿಕ್ಕೆ ಹೊಟ್ಟಿದ್ದೀರಾ. ಆದರೆ ಒಂದು ಹೇಳ್ತೀನಿ, ಟೀಕೆಗಳು ಸಾಯ್ತವೆ, ಸಾಕ್ಷಿಗಳು ಉಳಿತವೆ. ನಾನಿಲ್ಲಿ ಶಾಸಕನಾಗಿರ್ತಕ್ಕಂಥದ್ದು ನನ್ನ ಸಾಕ್ಷಿ ಗುಡ್ಡೆ ನಮ್ಮ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ ಸಾಕ್ಷಿಗಳು ಗುಡ್ಡೆಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಹೊರತು ರೋಲ್ ಕಾಲ್ ಮಾಡಲಿಕ್ಕೋ, ವರ್ಗಾವಣೆ ದಂಧೆ ಮಾಡಲಿಕ್ಕೋ, PDO ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ದುಡ್ಡು ವಸೂಲಿ ಮಾಡಲಿಕ್ಕೋ ನಾನಿಲ್ಲಿ ಶಾಸಕನಾಗಲಿಲ್ಲ. ನನ್ನ ಅವಧಿಯ ಸಾಧನೆಗಳನ್ನು ತೆಗೆದುಕೊಂಡು ನಾನು ವೇದಿಕೆಗೆ ಚರ್ಚೆಗೆ ಬರ್ತೀನಿ. ನನಗೂ ಇದೆ ಬದ್ಧತೆ. ನನ್ನನ್ನು ಶಾಸಕನನ್ನಾಗಿ ಮಾಡಿದಂಥ ಜನತೆಗೆ ವಿಷ ಕೊಡೋಂಥ ಕೆಲಸ ಯಾವತ್ತೂ ಮಾಡಲ್ಲ. ನಾನು ಮಾಡ್ತಕ್ಕಂಥ ಕೆಲಸ ಅವತ್ತು ನೀರು, ಮೊದಲನೇ ಕೆರೆಗೆ ನೀರು ಏನು ಬರುತ್ತೆ, ಶುದ್ಧೀಕರಿಸಿದ ನೀರು, ಪವಿತ್ರವಾಗಿರ್ತಕ್ಕಂಥ ನೀರು ಬಂದರೆ ಮಾತ್ರ ನಾನು ನದಿಗೆ ನೀರು ಬಿಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ನೆನ್ನೆ BWSSB ಪ್ಯೂರಿಫಿಕೇಶನ್ ಸೆಂಟರ್ಗೆ ಹೋಗಿದ್ದೇನೆ. ಶಾಂಪಲ್ಲು ನನ್ನ ಮೊಬೈಲ್ನಲ್ಲಿದೆ. ಶುದ್ಧೀಕರಿಸಿದ ನೀರು ಬರ್ತದೆ ರಾಮಕೃಷ್ಣಣ್ಣ. ಟೀಕೆಗೋಸ್ಕರ ರಾಜಕಾರಣ ಮಾಡಬಾರ್ದು, ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೋಸ್ಕರ ರಾಜಕಾರಣ ಮಾಡಬಾರ್ದು. ಇದ್ರ ಜೊತೆ ಇನ್ನೊಂದು ಮಾತನ್ನ ಹೇಳ್ತೇನೆ, ಬರೇ ವೃಷಭಾವತಿ ನೀರು ತರಲ್ಲ, ಎತ್ತಿನ ಒಳ ನೀರನ್ನು ಸಹ ಈ ತಾಲೂಕಿಗೆ ನನ್ನ ಅವಧಿಯಲ್ಲಿ ಸೇರಿಸ್ತೇನೆ. ಈಗಾಗಲೇ ನಾನು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ, ಮಾಜಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರಿಗೆ ವಿನಂತಿಯನ್ನು ಮಾಡಿ, ಎತ್ತಿನ ಒಳ ನೀರು ನನ್ನ ಕ್ಷೇತ್ರಕ್ಕೆ ಕೇವಲ ಕುಡಿಯೋ ನೀರಿಗೆ ಅಷ್ಟೇ ಸೀಮಿತವಾಗಿದೆ, ಅಂತರ್ಜಲ ಹೆಚ್ಚಿಸಲಿಕ್ಕೂ ಬೇಕು ಅಂತ ನಾನು ವಿನಂತಿಯನ್ನು ಮಾಡಿದೆ. ಅವರು ಇಂಜಿನಿಯರ್ ಹತ್ರ ಚರ್ಚೆ ಮಾಡಿ 0.01.5 ಅಷ್ಟು ನಿಗದಿ ಮಾಡ್ತೀವಿ ಕಣಯ್ಯ ಅಂತ ಅಂದರು. ಆದರೆ ನಾನು ಸಾಲಲ್ಲ, ನನಗೆ 0.03 ಅಷ್ಟು TMC ನೀರು ಅಂತರ್ಜಲ ಮಟ್ಟ ಹೆಚ್ಚಿಸಲಿಕ್ಕೆ ಮೇನ್ ಗ್ರಾವಿಟಿ ಕೆನಾಲ್ ಮುಖಾಂತರ ಹರಿಸಬೇಕು ಅಂತ ಕೇಳಿದ್ದೀನಿ. ಅದಕ್ಕೂ ಸಕಾರಾತ್ಮಕವಾಗಿ ಉತ್ತರ ಬಂದಿದೆ. ಎತ್ತಿನ ಹೊಳೆ
ವೃಷಭಾವತಿ ಎರಡೂ ನೀರು ನೆಲಮಂಗಲಕ್ಕೆ ಬರ್ತವೆ. ವಿರೋಧ ಪಕ್ಷದವ್ರು ಯಾರೋ ಹೇಳ್ತಿದ್ರು ನನಗೆ, ಶಾಸಕರ ಬಗ್ಗೆ ನಾವು ಮಾತಾಡಿಕೇನೂ ಇಲ್ಲ, ಈ ಕೆಲಸನೂ ನಿಲ್ಸೋಕ್ಕಾಗಲ್ಲ, ಏನೋ ಮಾಡೋಣ, ಏನಾದರೂ ಒಂದು ಜನಕ್ಕೆ ಒಂದು ಕನ್ಫ್ಯೂಷನ್ ಮಾಡೋಣ, ಇದ್ರ ಅದು ಎತ್ತಿನ ಹೊಳೆ ನೀರು ತರ್ರಿ, ವೃಷಭಾವತಿ ನೀರು ಬೇಡ ಅಂತ ಹೇಳಿ ಹೋರಾಟ ಮಾಡೋಣ. ರೀ, ನಿಮ್ಮ ಹೋರಾಟ ಹೊಟ್ಟೆ ಕಿಚ್ಚಿನ ಹೋರಾಟ, ಹೊಟ್ಟೆ ಕಿಚ್ಚಿನ ರಾಜಕೀಯದ ಅಪಪ್ರಚಾರ. ಈ ಕ್ಷೇತ್ರದ ಜನತೆಗೆ ಒಳ್ಳೆ ನೀರು ಬರಲಿಲ್ಲ ಅಂದರೆ ನಾನೇ ಬಿಟ್ಕೊಳ್ಳಲ್ಲ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಶುದ್ಧೀಕರಿಸಿದ ನೀರು ಸೆಕೆಂಡ್ರಿ ಟ್ರೀಟ್ಮೆಂಟ್ ಇತ್ತು, ಈ ಸಾರಿ ಸೆಕೆಂಡ್ರಿ ಟ್ರೀಟ್ಮೆಂಟ್ಗೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟನ್ನು ಮಾಡಿರ್ತಕ್ಕಂಥ ನೀರು ನೆಲಮಂಗಲಕ್ಕೆ ಬರುತ್ತೆ ಹೊರತು ಕೆಂಗೇರಿ ಮೋರಿಲರಿಯ ನೀರಿಗೂ ನೆಲಮಂಗಲಕ್ಕೆ ಬರೋ ನೀರಿಗೂ ಯಾವುದೇ ಸಂದರ್ಭ ಇಲ್ಲ. ರೈತರನ್ನು ಶುದ್ಧೀಕರಣ ಪ್ಲಾಂಟ್ಗೂ ಕರ್ಕೊಂಡು ಹೋಗ್ತೀನಿ. ಬೇರೆ ಕೆರೆ ತುಂಬಿಸಿ ವಿಶ್ವನಾಥ್ ಅವರು ಇವತ್ತು 4 ಬಾರಿ ಶಾಸಕರು. ಜನ ಅವ್ರಿಗೆ ಕೊಚ್ಚೆ ನೀರು ವಿಷದ ನೀರು ತುಂಬಿಸಿದ್ರೆ ಶಾಸಕರು ಮಾಡೋರಾ? ಅವ್ರದೇ ಪಕ್ಷದ ಶಾಸಕರು. ಬೊಮ್ಮಾಯಿ ಹೊಗಳಿರ್ತಕ್ಕಂಥ ಅಧಿವೇಶನದಲ್ಲಿ ಬೊಮ್ಮಾಯಿ ಅವರು ನಮ್ಮ ಚಿಕ್ಕನಾಯಕನಹಳ್ಳಿ ಮಾಧುಸ್ವಾಮಿರವರು ಅವತ್ತು ಸಣ್ಣ ನೀರಾವರಿ ಸಚಿವರಾಗಿ ಮಾಡಿರ್ತಕ್ಕಂಥ ಈ ಘೋಷಣೆ ಅಲ್ಲ, ಅವರು ಈ ಅಭಿವೃದ್ಧಿ ಯೋಜನೆ ಬಗ್ಗೆ ಮಾಡಿರ್ತಕ್ಕಂಥ ಈ ಟ್ರೀಟೆಡ್ ವಾಟರ್ ಬಗ್ಗೆ ಮಾಡಿರ್ತಕ್ಕಂಥ ಭಾಷಣಗಳನ್ನು ಸಹ ನಾನು ಪ್ರತಿ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಾನು 4 ಲೈನ್ ರೋಡ್ ಮಾಡ್ತಾ ಇರ್ತಕ್ಕಂಥದ್ದು, ಸೊಂಡೆಗುಪ್ಪ ರಸ್ತೆ 4 ಲೈನ್ ಮಾಡ್ತಾ ಇರ್ತಕ್ಕಂಥದ್ದು, ನಗರ ಭಾಗದಲ್ಲಿ 4 ಲೈನ್ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಸರ್ಕಾರಿ ಆಸ್ಪತ್ರೆಯನ್ನು ಮಂಜೂರು ಮಾಡಿಸ್ತಕ್ಕಂಥದ್ದು ಇರ್ಬೋದು, ನಗರ ಸಭೆ ವ್ಯಾಪ್ತಿಯಲ್ಲಿ ಭೂಗತ ಕೇಬಲನ್ನು ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನು ನಾನು ಕ್ಷೇತ್ರದ ಜನತೆಯ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ರೆ ರಾಜಕಾರಣಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ರಾಮಕೃಷ್ಣನವರೇ, ನೀವು ಹಿರಿಯರು, ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ ಇದೆ. ನೀವು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಭಾಳ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರ ಮಾತಾಡ್ತಾ ಇದ್ದೀನಿ. ರಾಜಕಾರಣ ಬಂದಾಗ ಅವ್ರ ಹೋರಾಟ, ಅವ್ರ ಅಪಪ್ರಚಾರನ ತೀರ್ಮಾನನ ನಾನು ಜನಕ್ಕೆ ತೆಗಿ ಬಿಡ್ತೀನಿ. ರಾಮಕೃಷ್ಣಪ್ಪವ್ರನ್ನೂ ಸಹ ನಾನು ಕರಿತೀನಿ, ಬನ್ನಿ ನಮ್ಮ BWSSB ಶುದ್ಧೀಕರಣ ಪ್ಲಾಂಟ್ಗೆ ಹೋಗೋಣ. 1% ಕೊಚ್ಚೆ ನೀರು, ಕೊಳಕು ಮಲಿನ ಆಗಿರ್ತಕ್ಕಂಥ ನೀರು ಬಂದರೆ ನೀವಲ್ಲ ಅದನ್ನು ವಿರೋಧ ಮಾಡೋರು, ನಾನು ವಿರೋಧ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ರಾಮಕೃಷ್ಣನವ್ರಿಗೆ, ಅವರ ಸನ್ಮಿತ್ರರಿಗೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ